ನಮ್ಮೆಲ್ಲ ಪ್ರೀತಿಯ ಯೂಟ್ಯೂಬ್ ಪರಿವಾರಕ್ಕೆ ನಮ್ಮ ಪರಿವಾರದ ಕಡೆಯಿಂದ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೇನೆ. ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವಂತ ನಮ್ಮೆಲ್ಲ ಪ್ರೀತಿಯ ಯೂಟ್ಯೂಬ್ ಪರಿವಾರಕ್ಕೆ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಕೆಲವರು ಫೇಸ್ಬುಕ್ ಕಡೆಯಿಂದನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಇನ್ ಕೆಲವರು ಇನ್ಸ್ಟಾಗ್ರಾಮ್ ಮುಖಾಂತರನು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ದೀರಾ. ಅವರೆಲ್ಲರಿಗೂ ಕೂಡ ನನ್ನ ಮತ್ತು ನನ್ನ ಪರಿವಾರದ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಇದೇ ತರ ನಮ್ಮ ಎಲ್ಲಾ ವಿಡಿಯೋಗಳಿಗೆ ಆದಷ್ಟು ಸಪೋರ್ಟ್ ಮಾಡಿ. ನೀವೆಲ್ಲ ಸುಮಾರು ಜನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನೀವೆಲ್ಲ ಕಮೆಂಟ್ ಮಾಡಿದ್ದೀರಾ, ಅಕ್ಕ ನಿಮ್ದು ಸ್ವಂತ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಳ್ಳಿ. ನಾನು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಕೊಟ್ಟಿದ್ದೀನಿ. ದಯವಿಟ್ಟು ನೀವೆಲ್ಲ ನಮ್ಮ ಹೆಂಡತಿ ವಿಡಿಯೋ ನೀವೆಲ್ಲ ಸಪೋರ್ಟ್ ಮಾಡಬೇಕು. ನೀವೆಲ್ಲ ಎಷ್ಟು ಬೇಗ ಸಪೋರ್ಟ್ ಮಾಡ್ತೀರಾ ಅಷ್ಟು ಬೇಗ ನಾವೆಲ್ಲ ಚೆನ್ನಾಗಿ ಬೆಳಿತೀನಿ. ಚೆನ್ನಾಗಿ ಸ್ವಲ್ಪ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮಗೆ. ನೀವೆಲ್ಲ ನಮ್ಮ ಯೂಟ್ಯೂಬ್ ವಿಡಿಯೋ ನೀವೆಲ್ಲ ನೋಡ್ತಾ ಇರ್ತೀರಾ, ಒಳ್ಳೊಳ್ಳೆ ಕಮೆಂಟ್ ಮಾಡಿ. ನಿಮಗೆ ವಿಡಿಯೋ ಚೆನ್ನಾಗಿ ಅನಿಸ್ತು ಅಂತ, ನಮ್ಮ ಫ್ಯಾಮಿಲಿ ತರ ಅನಿಸ್ತು ಅಂತ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 4 ಜನಕ್ಕೆ ಬೇಕು ಅಂತ ಶೇರ್ ಮಾಡಿ. ನಮ್ದು ಸ್ವಲ್ಪ ಕನ್ನಡ ಇಲ್ಲಿ ಹಿಂಗೆ ಹೋಗತ್ತದ್ರಿಂದ ದಯವಿಟ್ಟು ನಮಗೆ ಕ್ಷಮಿಸ್ಕೊಳ್ಳಿ. ಯಾಕಂತ ನಮಗೆ ಅಷ್ಟು ಕ್ಲಿಯರಿಗೆ ಕನ್ನಡ ಮಾತಾಡಕ್ಕೆ ಬರಲ್ಲ. ಯಾಕಂತ ನಾನು ಸ್ವಂತ ಊರು ನಮ್ದು ಬಿಹಾರು. ಅಷ್ಟು ಎಷ್ಟೋ ಬೇಗ ಆಗುತ್ತೆ ಅಷ್ಟೋ ಬೇಗ ನಾನು ಕನ್ನಡ ಕಲಿತಾ ಇದ್ದೀನಿ. ಇನ್ನೂ ಕಲಿಯಕ್ಕೆ ನಮಗೆ ಆಸೆ ಐತೆ. ಆಕ್ಚುಲಿ ಏನಾಗತ್ತೆ ನಮ್ಮ ಹಿಂದಿ ಮಾತಾಡ್ಕೊಂಡು ಮತ್ತು ಕನ್ನಡ ಮಾತಾಡ್ತಾ ಇಲ್ವಾ, ಅವಾಗ ಸ್ವಲ್ಪ ನಾಲ್ಗೆ ಬೇಗ ತಿರ್ಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಕನ್ನಡ ಹೆಚ್ಚು ಕಡಿಮೆ ಮಿಸ್ಟೇಕ್ ಆಯ್ತು ಅಂತ ನಮಗೆ ಕ್ಷಮಿಸ್ಕೊಳ್ಳಿ. ನಮ್ಮ ಊರು ವಾತಾವರಣ ಮತ್ತು ಇಲ್ಲಿ ಕರ್ನಾಟಕದ ವಾತಾವರಣ ತುಂಬಾ ಡಿಫರೆನ್ಸ್ ಐತೆ. ನಮ್ಮ ಊರಿಂದ ಬಂದ ಮೇಲೆ ಸ್ವಲ್ಪ ಹುಷಾರು ಇರ್ಲಿಲ್ಲ ಜಾಸ್ತಿ ಇವಳಿಗೆ. ಯಾಕಂತ ನಮ್ಮ ಊರ ಕಡೆ ಬಿಸಿಲು ಜಾಸ್ತಿ ಐತೆ, ಇಲ್ಲಿ ಸ್ವಲ್ಪ ಕೋಲ್ಡು. ಅದಕ್ಕಂತ ಸ್ವಲ್ಪ ಬೆದರು ಎಕ್ಸ್ಚೇಂಜ್ ಆಯ್ತದೆ. ಅದಕ್ಕೋಸ್ಕರ ಸ್ವಲ್ಪ ಇವಳಿಗೆ ನಮ್ಮ ಹೆಂಡತಿಗೆ ಹುಷಾರಿರ್ಲಿಲ್ಲ. ಇವ್ ಪಾಪ ಇವನ ಕೈಗೆ ಈಟ್ ಆಗೋ ಕಾರಣ ಗುಲ್ಲೆ ಹತ್ರ ಆಗ್ಬಿಟ್ಟಿತ್ತೆ. ಅದಕ್ಕೆ ಜಾಸ್ತಿ ಮೊಬೈಲು ಇಟ್ಕೊಂಡು ವಿಡಿಯೋ ಶೂಟ್ ಮಾಡೋದು ಮತ್ತು ಯಾವುದೋ ಒಂದು ಕೆಲಸ ಇರಲಿ, ಮನೆ ಕೆಲಸ ಅಲ್ಲಿ ಯಾವುದೋ ಒಂದು ಕೆಲಸ ಇರಲಿ ಅಷ್ಟು ಮಾಡಕ್ ಆಗ್ತಾ ಇಲ್ಲ ಈಗ. ಅದಕ್ಕೋಸ್ಕರ ವಿಡಿಯೋ ಸ್ವಲ್ಪ ಲೇಟ್ ಅಪ್ಲೋಡ್ ಮಾಡ್ತೀನಿ. ಒಂದೊಂದು ದಿವಸ ರಾತ್ರಿ 10 ಗಂಟೆ ಮೇಲೆ ಅಪ್ಲೋಡ್ ಮಾಡ್ತೀನಿ ವಿಡಿಯೋ. ಒಂದೊಂದು ದಿವಸ 11 ಗಂಟೆ ಆಗ್ಬಿಡತ್ತೆ. ಅದೇ ಕಾರಣ, ಬೇರೆ ಯಾವುದೋ ಏನಿಲ್ಲ. ಮತ್ತು ಯಾವುದೋ ಒಂದು ಟೆನ್ಷನ್ ಇಲ್ಲ. ಮತ್ತು ಮನೆಯದು ಅಡ್ಗೆ ಏನಿರಲಿ ಅದು ನಾನು ಮ್ಯಾನೇಜ್ ಮಾಡ್ಕೊತೀನಿ. ನಮ್ಮ ಕೈಲಿ ಆಗಿಲ್ಲ ಅಂದ್ರೆ ನಮ್ಮ ಅತ್ತೆ ಐತೆ, ಅವರು ಮ್ಯಾನೇಜ್ ಮಾಡ್ಕೊಡ್ತಾರೆ. ಸ್ವಲ್ಪ ಪಾಪ ನಮ್ಮ ಹೆಂಡತಿಗೆ ಸ್ವಲ್ಪ ರೆಸ್ಟ್ ಕೊಟ್ಟಿದ್ದೀನಿ. ನೀವೆಲ್ಲ ಕಮೆಂಟ್ ಮಾಡ್ತೀರಾ, ಲಾಂಗ್ ವಿಡಿಯೋ ಹಾಕಿ. ಅದು ಕೈದು ಸ್ವಲ್ಪ ಗುಲ್ಲೆ ಎಲ್ಲ ಹೋಗ್ಮೇಲೆ ಲಾಂಗ್ ವಿಡಿಯೋ ದಯವಿಟ್ಟು ನಾವೆಲ್ಲ ಅಪ್ಲೋಡ್ ಮಾಡ್ತೀನಿ. ಎಷ್ಟು ಬೇಗ ಅಷ್ಟು ಬೇಗ ನಾನು ಸ್ವಲ್ಪ ರೆಡಿ ಮಾಡ್ಕೊಂಡು ಲಾಂಗ್ ವಿಡಿಯೋ ಮಾಡಕ್ಕೆ ಹೇಳ್ತೀನಿ. ಅಲ್ಲಿ ತನಕ ನೀವೆಲ್ಲ ಹಾಕಂತ ವಿಡಿಯೋಗೆ ನೀವೆಲ್ಲ ಸಪೋರ್ಟ್ ಮಾಡಿ, ಒಳ್ಳೊಳ್ಳೆ ಕಮೆಂಟ್ ಮಾಡಿ. ನಮ್ಮ ಹೆಂಡತಿಗೆ ನೀವೆಲ್ಲ ಸಪೋರ್ಟ್ ಮಾಡಿ. ನಮ್ಮ ಕೈಯಿಂದ ಎಷ್ಟು ಆಗುತ್ತೆ ಅಷ್ಟು ನಂಗೆ ಸಪೋರ್ಟ್ ಮಾಡ್ತಾ ಇರ್ತೀನಿ. ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಮ್ಗಿಂತ ಹೆಚ್ಚು ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಮಗೆ ಜಾಸ್ತಿ ಆಶೀರ್ವಾದ ಸಿಗತ್ತೆ, ಜಾಸ್ತಿ ಇದು ಖುಷಿ ಆಗತ್ತೆ ನಮ್ಮೆಲ್ಲಗೆ. ದಯವಿಟ್ಟು ನೀವೆಲ್ಲ ನಮ್ಮೆಲ್ಲ ಸಪೋರ್ಟ್ ಮಾಡಲೇಬೇಕು. ಮಧ್ಯಗೆ ಇದೇ ಯೂಟ್ಯೂಬ್ ಚಾನಲ್ಗೆ ಒಂದು ಮಧ್ಯಗೆ ನಿಮಗೆ ಎಂಟರ್ಟೈನ್ ಮಾಡೋಕೆ ಕಾಮಿಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದು ನೀವೆಲ್ಲ ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಿ ಅದೋ ವಿಡಿಯೋಗೆ. ನಮ್ಮೆಲ್ಲ ಹೇಳ್ದಂಗೆ ನನಗೆ ಬಿಹಾರ್ಗೆ ಹೋದ್ರೆ ಅಲ್ಲಿ ಇರುವಂತ ಒಂದು ಬೇಸಿಗೆಗಾಲದಲ್ಲಿ ಬಿಸಿಲು ಶೆಕೆ ಇರೋದ್ರಿಂದ ಅಲ್ಲಿಂದ ಬಂದ ತಕ್ಷಣನೇ ಹುಷಾರಿಲ್ದಂಗ ಆಯ್ತು. ಕೈ ಕಾಲಲ್ಲೆಲ್ಲ ಗುಳ್ಳೆ ಇರೋದು, ಇದೊಂದೇ ಕೈ ಚೆನ್ನಾಗಿ. ಹಾಗಾಗಿ ಅಷ್ಟಾಗಿ ವಿಡಿಯೋ ಶೂಟ್ ಮಾಡಕ್ ಆಗ್ತಾ ಇಲ್ಲ. ಹಾಗೆ ನಾನು ಯಾವ್ದೋ ಅಷ್ಟಾಗಿ ಕೆಲಸ ಕಾರ್ಯ ಮಾಡಕ್ಕೂ ಆಗ್ತಾ ಇಲ್ಲ. ಒಂದ್ ಕೈನಲ್ಲಿ ಏನೋ ಕಸ ಗುಡ್ಸೋದು, ಹಾಸಿಗೆ ತೆಗಿಯೋದು, ಆ ತರ ಚಿಕ್ಕ ಪುಟ್ಟ ಕೆಲಸ ಒಂದ್ ಕೈಲಿ ಮಾಡುವಂತದ್ನ ಮಾಡ್ತಾ ಇದೀನಿ. ಹಾಗಾಗಿ ವಿಡಿಯೋ ಶೂಟ್ ಮಾಡಕ್ಕೆ ಆಗ್ತಾ ಇಲ್ಲ. ಖಂಡಿತ ನೀವೆಲ್ಲ ಕೇಳಿದ ರೀತಿ ಲಾಂಗ್ ವಿಡಿಯೋನ ನಾನು ಚೆನ್ನಾಗಾದ್ಮೇಲೆ ಫುಲ್ಲು ನನ್ನ ರೊಟೀನ್ ಏನಿದೆ, ಡೈಲಿ ರೊಟೀನು ಹೇಗೆ ಮುಂಚೆ ಎಲ್ಲ ವಿಡಿಯೋ ಹಾಕ್ತಿದ್ದೆ ಹಾಗೆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಕ್ಕೆ ಪ್ರಯತ್ನ ಪಡ್ತೀನಿ. ಅಲ್ಲಿ ತನಕ ಹಾಕುವಂತ ಈ ಸಣ್ಣ ಪುಟ್ಟ ವಿಡಿಯೋಗಳಿಗೆ, ಈಗಾಗಲೇ ಹಾಕಿರುವಂತ ವಿಡಿಯೋಗಳಿಗೆ ಆದಷ್ಟು ನೀವೆಲ್ಲ ತುಂಬಾ ಸಪೋರ್ಟ್ ಮಾಡಿದೀರಾ, ತುಂಬಾ ಚೆನ್ನಾಗಿ ಕಮೆಂಟ್ಗಳು ಮಾಡಿದೀರಾ, ತುಂಬಾ ಖುಷಿ ಆಗತ್ತೆ. ಅದೇ ರೀತಿ ಮುಂದೆ ಬರುವಂತ ವಿಡಿಯೋಗಳಿಗೆ ಕೂಡ ಲೈಕ್, ಕಮೆಂಟ್, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಆಶೀರ್ವಾದನ ಸದಾ ನಮ್ಮ ಮೇಲೆ ತೋರಿಸಿ. ಆದಷ್ಟು ಹೊಸದಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ನನ್ನ ವ್ಲಾಗ್ ನೋಡೋ ಅಂತವ್ರು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಸುಮಾರು ಜನ ನೀವು ಅಲ್ಲಿಗೆ ಹೋಗಿ ಬಂದಿದ್ದು ಟ್ರಿಪ್ ಇಂದು ಖರ್ಚು ಎಷ್ಟಾಯ್ತು ಅಂತ. ನಾವು ಟ್ರಿಪ್ಪಿಗೆ ಹೋಗಿಲ್ಲ, ನಾವು ನಮ್ಮ ಫ್ಯಾಮಿಲಿನ ಭೇಟಿ ಆಗಕ್ಕೆ ಅಂತ ಹೇಳಿ ಹೋಗಿದ್ದು.
ಆದ್ರೂ ಸುಮಾರು ಜನ ಕ್ವಶನ್ ಇದೆ, ನೀವು ಅಲ್ಲಿಗೆ ಹೋಗಕ್ಕೆ ಮತ್ತೆ ಬರಕ್ಕೆ ಎಷ್ಟು ಚಾರ್ಜ್ ಆಯ್ತು, ಹಾಗೆ ಅಲ್ಲಿಂದ ಬಂದ ತಕ್ಷಣ ಮಕ್ಕಳ ಸ್ಕೂಲ್ ಸ್ಟಾರ್ಟ್ ಆದಾಗ ನೀವು ದುಡ್ಡಿಂದ ಹೇಗ್ ಮ್ಯಾನೇಜ್ ಮಾಡಿದ್ರಿ, ಹೇಗೆ ಮನೆ ಮೇಂಟೈನ್ ಮಾಡಿದ್ರಿ ಅಂತೆಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ನಾನು ನಿಮಗೆ ಕೊಡೋ ಪ್ರಯತ್ನ ಪಡ್ತೇನೆ.